ಕುಖ್ಯಾತ ರೌಡಿಯೊಬ್ಬನನ್ನ ಬಂಧಿಸಿ ಕರ್ಕೊಂಡು ಬರಬೇಕಾದ್ರೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ನಾಪತ್ತೆಯಾಗಿದ್ದಂತಹ ನಟೋರಿಯಸ್ ರೌಡಿಯನ್ನ ಮತ್ತೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಜೊತೆ ವರ್ಷಗಳಿಂದ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದ ಈ ರೌಡಿಯ ಐನಾತಿ ಕಥೆ ಏನು ಅಂತ ನೋಡೋಣ. ಪೊಲೀಸರಿಗೆ ಮಕ್ಮಲ್ ಟೋಪಿ ಹಾಕಿದ ಭೂಪ. ನಟೋರಿಯಸ್ ರೌಡಿ ವರ್ಷಗಳ ಬಳಿಕ ಅರೆಸ್ಟ್. ಎಸ್, ರೌಡಿಗಳು ಪುಟಾರಿಗಳು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪುಡಿ ರೌಡಿಗಳ ಹೆಡೆಮುರಿ ಕಟ್ತಾರೆ ಅನ್ನೋ ನಾಲ್ನುಡಿ ಈ ಕುಖ್ಯಾತ ರೌಡಿಯ ವಿಚಾರದಲ್ಲಿ ಸಾಬೀತಾಗಿದೆ. ಬಂಧಿಸಲು ಹೋಗಿದ್ದ ಪೊಲೀಸರಿಗೆ ಮಕ್ಮಲ್ ಟೋಪಿ ಹಾಕಿ ವರ್ಷಗಳಿಂದ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಂತಹ ಭೂಪನನ್ನ ಕೊನೆಗೂ ಬಂಧಿಸಿ ಪರಪ್ಪನ ಅಗ್ರಹಾರಕ್ಕೆ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ. ಎಸ್, ಕೋಣನಕುಂಟೆ ಪೊಲೀಸ್ ಠಾಣಾ ರೌಡಿ ಶೀಟರ್ ಸದ್ದಾಂ ಅಲಿಯಾಸ್ ಅಫ್ಜಲ್ ವಿರುದ್ಧ ಕೊಲೆ ಯತ್ನ, ಕಳ್ಳತನ ಪ್ರಕರಣಗಳು ಇದ್ವು. ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ ಸದ್ದಾಂ ನಿರಂತರ ಕ್ರೈಮ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತಲೆಮರೆಸಿಕೊಳ್ತಿದ್ದ ಈತನನ್ನ 1 ತಿಂಗಳ ಹಿಂದೆ ಜಯನಗರ ಪೊಲೀಸರು ಬಂಧಿಸಿದ್ದಾರೆ. ಬಳಿಕ ಠಾಣೆಗೆ ಕರ್ಕೊಂಡು ಬರ್ತಿದ್ದಾಗ ಪೊಲೀಸರನ್ನೇ ಮಂಗ ಮಾಡಿ ಎಸ್ಕೇಪ್ ಆಗಿದ್ದ. ಎಸ್, ರೌಡಿ ಸದ್ದಾಂ ಅಲಿಯಾಸ್ ಅಫ್ಜಲ್ ನನ್ನ ಜಯನಗರ ಪೊಲೀಸರು ಕರ್ಕೊಂಡು ಬರ್ತಿದ್ದಾಗ ತಾನು ಧರಿಸಿದಂತಹ ಅಂಡರ್ವೇರ್ ಬಿಚ್ಚಿ ಪೊಲೀಸರ ಮುಖಕ್ಕೆ ಎಸ್ದು ಪರಾರಿಯಾಗಿದ್ದ. ನ್ಯಾಯಾಲಯದಿಂದ ನಾನ್ ಬೇಲ್ ವಾರೆಂಟ್ ಜಾರಿಯಾಗಿತ್ತು. ಆಗ ಪೊಲೀಸರಿಗೆ ರೌಡಿಯನ್ನ ಬಂಧಿಸಲೇಬೇಕಾದಂತಹ ಅನಿವಾರ್ಯತೆ ಬಂದಾಗ 2-3 ತಿಂಗಳ ಬಳಿಕ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.